ನಮ್ಮದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದಡದಪುರ ಅಂತ ನಮ್ಮೂರು. ಅಲ್ಲೇ ಹುಟ್ಟಿದ್ದು. ಪಕ್ತೂರು ಬಂಡೂರು ಅಂತ ಪಕ್ಕದಲ್ಲಿ ಎಲ್ಲ ಹೈಸ್ಕೂಲ್ ಮುಗಿಸ್ದೆ. ನಮ್ಮೂರಲ್ಲೇ ಮಿಡ್ಲ್ ಸ್ಕೂಲು. ಕಾಲೇಜ್ ಬಂದು KM ದೊಡ್ಡಿ ಅಂತ, ಅಲ್ಲಿ ಕಾಲೇಜ್ ITI ಮಾಡಿದೆ. ಅದಾದಮೇಲೆ ಹಿಂಗೆ ಸಿನಿಮಾ ಅಂದರೆ ಇಂಟ್ರೆಸ್ಟ್ ಇತ್ತು. ಸಿನಿಮಾಗೆ ಹೋಗ್ಬೇಕು ಅಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸಿನಿಮಾ ಶೂಟಿಂಗ್ ನೋಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಷ್ಟೇ. ಶೂಟಿಂಗ್ ಹೆಂಗೆ ಮಾಡ್ತಾರೆ ಬರೀ ಶೂಟಿಂಗ್ ನೋಡೋದು ಮಾತ್ರ ಇಂಟ್ರೆಸ್ಟ್ ಇತ್ತು. ಬಟ್ ಶೂಟಿಂಗ್ ನೋಡಬೇಕು ಅಂತ ಮಾತ್ರ ಇಂಟ್ರೆಸ್ಟ್ ಇದ್ದವರು ಸೊ ಸಿನಿಮಾ ಮಾಡಬೇಕು, ನಾನು ಕೂಡ ಕಾಮಿಡಿ ಮಾಡಬೇಕು, ಸೊ ಜನರನ್ನ ನಗಿಸ್ಬೇಕು, ಈ ಒಂದು ಕಾನ್ಸೆಪ್ಟ್ ಯಾವಾಗ ನಿಮ್ಮ ಅದು ಇಲ್ಲಿಗೆ ಬಂದಮೇಲೆ, ಬೆಂಗಳೂರಿಗೆ ಬಂದಮೇಲೆ ಅದೆಲ್ಲ ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸ ಶೂಟಿಂಗ್ ಕೆಲಸಕ್ಕೆ ಸೇರಿಕೊಂಡು. ಸೊ ಸಿನಿಮಾ ಮಾಡೋಕ್ಕೋಸ್ಕರನೇ ಬೆಂಗಳೂರಿಗೆ ಬಂದ್ರಿ? ಸಿನಿಮಾ ಅಂದರೆ ಒಂದು ಡೈರೆಕ್ಷನ್ ಇಲ್ಲಿಗೆ ಬಂದಾದ್ಮೇಲೆ ಅನ್ನಿಸ್ತು, ಡೈರೆಕ್ಷನ್ ಡಿಪಾರ್ಟ್ಮೆಂಟು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸಕ್ಕೆ ಸೇರಿಕೊಂಡು ಡೈರೆಕ್ಟ್ ಆಗೋಣ ಅಂತ ಇಲ್ಲಿಗೆ ಬಂದಾದ್ಮೇಲೆ ಪ್ಲ್ಯಾನ್ ಮಾಡಿಕೊಂಡೆ. ಓದಬೇಕಾದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಸಿನಿಮಾ ನೋಡ್ತಿದ್ದೆ, ಇಷ್ಟ ಆಯ್ತಿತ್ತು ಅಷ್ಟೇ. ಇದೆಲ್ಲ ಹೆಂಗೆ ತೆಗಿತಾರೆ ಹೆಂಗೆ ಮಾಡ್ತಾರೆ ನೋಡ್ಬೇಕಂತ ಆಸೆ ಇತ್ತು ಅಷ್ಟೇ. ಬೆಂಗಳೂರಿಗೆ ಬಂದಮೇಲೆ ಅದು ಸರ್, ಇವಾಗ ನೀವು ಡೈರೆಕ್ಟರ್ ಆಗಬೇಕು ಅಂತ ಬ್ಯಾಂಗ್ಳೂರಿಗೆ ಬಂದ್ರಿ, ಬಟ್ ಈಗ ಹೀರೋ ಆಗಿ ಬಂದಾದ್ಮೇಲೆ ಆಗಬೇಕು ಅಂತ ಅನ್ಕೊಂಡ್ರಿ. ಸೊ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ನಮ್ಮೂರಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿರೋರು ಮಂಜಣ್ಣ ಅಂದ್ಬಿಟ್ಟು, ಅವ್ರ ಕಾಂಟ್ಯಾಕ್ಟ್ ತಗೊಂಡು ITI ಮುಗಿದ ತಕ್ಷಣವೇ ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸಕ್ಕೆ ಸೇರಿಕೊಂಡೆ. ಮುಂಚೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸಕ್ಕೆ ಒಂದು 2 ಸಿನಿಮಾ ಮಾಡಿದೆ. ಪೇಮೆಂಟ್ ಅಂತ ಏನು ಸಿಗ್ತಿರಲಿಲ್ಲ, ಅಲ್ಲಿ ಪೇಮೆಂಟು ಅಂತ ಏನು ಸಿಗ್ತಿರಲಿಲ್ಲ. ಇದು ದುಡ್ಡು ಬರೋದು ಏನಾದರೂ ಮಾಡಬೇಕಲ್ಲ, ಹೊಟ್ಟೆಪಾಡು ನಡಿಬೇಕಲ್ಲ ಬೆಂಗಳೂರಲ್ಲಿ. ಈಗ ಊರಾದರೆ 1 ದಿನ ಕೆಲಸ ಮಾಡಿಬಿಟ್ಟು 3 ದಿನ ಮನೇಲಿದ್ರು ಇರ್ಬೋದು. ಇಲ್ಲಾಂದರೆ ಬಾಡಿಗೆ ಕಟ್ಟಬೇಕು, ಊಟ ತಿಂಡಿ ಅದು ಇದು ಅಂತೆಲ್ಲ ಇರ್ತದೆ. ಬೆಂಗಳೂರಿರೋರು ಗೊತ್ತಿರ್ತದೆ, ಊರಿಂದ ಬಂದಿರೋರು. ಹಂಗಿದ್ದಾಗ ಶೂಟಿಂಗ್ ಅಂದರೆ ಸಿನಿಮಾ ಬಿಡೋಕೆ ಇಷ್ಟ ಇರಲ್ಲ, ಶೂಟಿಂಗ್ ಕೆಲಸ ಬಿಡೋಕೆ ಇಷ್ಟ ಇರಲ್ಲ, ಅಲ್ಲೇ ಮಾಡಬೇಕು. ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸಕ್ಕೆ ಸೇರಿಕೊಂಡು ಅಲ್ಲಿ ದುಡ್ಡು ಸಿಗ್ತಿತ್ತು. ದುಡ್ಡು ಸಿಗ್ತಿರ್ಬೇಕಾದ್ರೆ ಅಲ್ಲಿ ಕೆಲಸ ಮಾಡ್ತಿದ್ದೆ. ಆ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದು ಚೆನ್ನಾಗಿದೆ, ದುಡ್ಡು ಗಿಡ್ಡೆ ಎಲ್ಲ ಇತ್ತು. ಒಂದು ನೆಮ್ಮದಿ ಏನಪ್ಪ ಅಂದರೆ ಅಟ್ಲೀಸ್ಟ್ ಕೆಲಸ ಮಾಡ್ತಾ ಇದ್ದೀನಲ್ಲ ಶೂಟಿಂಗ್. ಊರಿಗೆ ಹೋದಾಗ ಹೇಳಕ್ಬೋದಲ್ಲ ಶೂಟಿಂಗ್ ಕೆಲಸ ಮಾಡ್ತೀನಿ. ಊರ್ಲೆ ಏನೋ ಇನ್ನೊಂದೇನಪ್ಪ ಅಂದರೆ, ಶೂಟಿಂಗಲ್ಲಿ ಇದೆಯಾ ಅಂದರೆ ರೆಸ್ಪೆಕ್ಟು. ನೀನು ಏನು ಕಸ ಗುಡಿಸ್ತಿದ್ಯಾ, ಪಾತ್ರೆ ತೊಳಿತಿದ್ಯಾ, ನೀನು ಏನು ಮಾಡಿದೆ ಅಂತ ಕೇಳಿ. ಶೂಟಿಂಗಲ್ಲಿ ಇದೆಯಾ, ಶೂಟಿಂಗಲ್ಲ ಅವನ ನೋಡುಗರು ಅಂತ. ಆ್ಯಕ್ಚುಲಿ ಹೆಂಗಾಗ್ಬಿಡ್ತು ಅಂದರೆ, ಸ್ಟಾರ್ಟಿಂಗ್ ಹೋದಾಗ ಒಂದಷ್ಟು ದಿನ ಏನು ಶೂಟಿಂಗಲ್ಲಿ ಕೆಲಸ ಮಾಡಿ ಒಂದು ಬಿಲ್ಡಪ್ಪಲ್ಲಿ ಹೇಳ್ಕತ್ತಿದ್ದು. ಒಂದು 6 ತಿಂಗಳು 1 ವರ್ಷ ಆದಮೇಲೆ ಎಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು, ಅಷ್ಟು ದಿನ ಹೋಗಿದ್ದು ಯಾವ ಇದ್ರಲ್ಲೂ ಕಾಣಿಸ್ತಿಲ್ಲ ಶೂಟಿಂಗು ಅಂತ. ಆಮೇಲೆ ಬೇಜಾರಾಗ್ಬಿಡ್ತು. ಅಯ್ಯೋ ಮುಂಚೆಲ್ಲ ಆ ಥರ ಬಿಲ್ಡಪ್ ತಗೊಬಿಟ್ಟು ಇವಾಗೆಲ್ಲ ಹಿಂಗೆ ಕೇಳ್ತಾರಲ್ಲ ಬಂದ್ಬಿಟ್ಟು ಆಮೇಲೆ ಊರಿಗೆ ಹೋಗೋದೇ ಕಮ್ಮಿ ಮಾಡ್ಬಿಟ್ಟೆ. ಅಂದರೆ ಒಂದು ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಇತ್ತು. ಈ ಪೇಪರ್ ಕಟಿಂಗ್ಸ್, ಅದೇ ಚಪ್ಲಿದು ಅಂತ ಹೇಳಿದ್ರಲ್ಲ ನೀವು, ಅದು ಅವಾಗೆಲ್ಲ ಈ ಸೆಲ್ಫಿ ತಗೊಳಕ್ಕೆ ಹೋಗಿ ಸತ್ತೋಗ್ಬಿಟ್ರು. ಅದೆಲ್ಲ ನಮ್ಮ ಆಫೀಸ್ಗೆ, ಸಿನಿಮಾ ಆಫೀಸ್ಗೆ ನ್ಯೂಸ್ ಪೇಪರ್ ಬಂದಿತ್ತು. ಅಲ್ಲಿ ಪೇಪರ್ ಕಟಿಂಗ್ಸ್ ಎಲ್ಲ ಅದು ಇರ್ತದೆ, ನ್ಯೂಸ್ ಎಲ್ಲ ಬಂದಿರ್ತದಲ್ಲ, ಕಟಿಂಗ್ಸ್ ಇಟ್ಕೊಂಡಿದ್ದೆ ಶಾರ್ಟ್ ಫಿಲಮ್ ಮಾಡೋ ಒಂದು ಅಂತ. ಅದಕ್ಕೆ ದುಡ್ಡಿರಲ್ಲ ಶಾರ್ಟ್ ಫಿಲಮ್ ಮಾಡೋಕ್ಕೆ. ಈಗ ಬೇಕಲ್ಲ ದುಡ್ಡು ಒಂದಷ್ಟಾದರೂ. ಈಗ ಎಡಿಟಿಂಗು, ಡಬ್ಬಿಂಗು, DI ಅದು ಇದು ಅಂತ ಒಂದಷ್ಟು ಖರ್ಚು ಇದ್ದೇ ಇರ್ತದೆ. ಮಿನಿಮಮ್ ಒಂದು 70,000 1 ಲಕ್ಷ ಬೇಕೇ ಬೇಕು ಮಾಡ್ತೀನಿ ಅಂದರೆ. ಅದನ್ನು ಬಿಟ್ಟು ಏನು ಮಾಡ್ಬೋದು, ನನ್ನ ಬಜೆಟ್ಗೆ ಏನು ಮಾಡ್ಬೋದು ಅಂತ. ಸೊ ಅವಾಗ ಈ ಥಿಂಕಿಂಗ್ ಬಂತು. ಅವಾಗ ಇದಾದರೆ ಈ ಫೇಸ್ಬುಕ್ ಲೈವ್ ಕಂಟೆಂಟ್ ಆದರೆ ನ್ಯಾಚುರಲ್ ಆಗೂ ಇರ್ತದೆ, ಮೆಸೇಜು ಹೇಳ್ಬೋದು, ಎಡಿಟಿಂಗ್ ಜಾಸ್ತಿ ಇರಲ್ಲ, ಡಬ್ಬಿಂಗ್ ಇರಲ್ಲ, ಬಜೆಟು ಜಾಸ್ತಿ ಇರಲ್ಲ. ಇದೆಲ್ಲ ಇಟ್ಕೊಂಡು ಮಾಡಿದಾಗ ಇದನ್ನು ಮಾಡೋದು ವರ್ಕ್ ಆಗ್ಬಿಡ್ತು. ಸೊ ಅದು ನಿಮ್ಮ ಕೈ ಹಿಡಿತು. ಇವಾಗ ನೀವು ಹಳ್ಳಿಯಿಂದ ಬೆಂಗಳೂರು ಬರುವಾಗ ಸೊ ಮನೆಯವ್ರ ಹತ್ರ, ಅಪ್ಪ ಅಮ್ಮನ ಹತ್ರ ಏನು ಹೇಳಿ ಬಂದ್ರಿ? ಸೊ ಸುಳ್ಳು ಹೇಳ್ಬಿಟ್ಟು ಬಂದ್ರ, ಶೂಟಿಂಗು ಅದು ಇದು ಅಂತ ಹೇಳ್ಬಿಟ್ಟೆ ಬಂದ್ರಿ? ಸೊ ಆ ಥರ ಹೇಳಿದಾಗ ಮನೆಯವರ ಒಂದು ರೆಸ್ಪಾನ್ಸ್ ಯಾವ ರೀತಿ ಇತ್ತು? ಸೊ ಹೋಗು ಮಾಡು ಆ ಥರ ರೆಸ್ಪಾನ್ಸ್ ಇತ್ತಾ ಅಥವಾ ನೆಗೆಟಿವ್ ರೆಸ್ಪಾನ್ಸ್? ಅಲ್ಲ, ಎಲ್ಲರೂ ಹೇಳೋದು ಇವಾಗ ನಮ್ಗೆಲ್ಲ ಎಲ್ಲ ಈಗ ಹಳ್ಳಿಲಿರೋರ್ದು, ಈಗ ಅಪ್ಪ ಅಮ್ಮನ ಹಳ್ಳಿಲಿರೋರ್ದು ಅವ್ರದ್ದು ಹೆಂಗೆ ಅಂದರೆ ಒಂದು ಸರ್ಕಲ್ ಇರ್ತದೆ. ನೀನು ಓದ್ದ ಮುಗೀತು, ಕೆಲ್ಸಕ್ಕೆ ಹೋಗ್ಬೇಕು, ಇಷ್ಟು ಸಂಬಳ ತಗೋಬೇಕು, ನಮ್ಮ ಮನೆಗೆ ಕೊಟ್ಟು ಮನೆಗೆ ಇಷ್ಟು ಕೊಡ್ಬೇಕು, ಚೆನ್ನಾಗಿ ಇಷ್ಟು ಫಿಕ್ಸು. ಅದು ಹಳ್ಳೀಲಿ ಅದು ಒಂದು ಸರ್ಕಲ್, ಅದು ಹಂಗೆ ಇರಬೇಕು ಅಂತ ಅವ್ರು ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ನಾವು ಸಿನಿಮಾ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಶೂಟಿಂಗ್ ಕೆಲ್ಸಕ್ಕೆ ಹೋಗ್ತೀನಿ, ಅಲ್ಲಿಗೆ ಹೋಗ್ತೀನಿ, ಇಲ್ಲಿಗೆ ಹೋಗ್ತೀನಿ ಅಂದ್ರೆ ನಮಗಲ್ಲ ಅನ್ನೋ ಒಂದು ಮೆಂಟಾಲಿಟಿ ದುಡ್ಡಿರೋರಿಗೆ, ನಮಗಲ್ಲ ಅನ್ನೋ ಮೆಂಟಾಲಿಟಿ ಅವ್ರಿಗೆ. ಸ್ಟಾರ್ಟಿಂಗ್ ಬಂದಾಗ ಅಂದರೆ ಹಿಂಸೆ ಅಂತಲ್ಲ, ಬೇಡ ಯಾಕಪ್ಪ, ಅವರು ಕೂಲಾಗಿ ನಾರ್ಮಲಾಗಿ ಹೇಳೋರು, ಬೇಡ ಮಗ ಯಾವ್ದಾದ್ರು ಕೆಲ್ಸಕ್ಕೆ ಹೋಗು,
ಬೇಡ ಅಂತ ಹೇಳೋದು. ನಾನು ಇಲ್ಲ ಅಲ್ಲಿ ಅದಕ್ಕೆ ಹೋಯ್ತೀನಿ ಅಂದಾಗ ಸುಮ್ಮನೆ ಆಗ್ಬಿಟ್ಟು ಅವ್ರು ಒಂದ್ಸಲ ಹೇಳೋರು 2 ಸಲ ಹೇಳೋರು, ಹಿಂಸೆ ಮಾಡಿಲ್ಲ, ಸುಮ್ಮನೆ ಆಗ್ಬಿಟ್ರು. ಆಮೇಲೆ ಇನ್ನೊಂದು ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳ್ಬೇಕೇನಪ್ಪ ಅಂದರೆ ಫ್ರೀಡಮ್ಮು. ಅಂದರೆ ಯಾವುದನ್ನು ಕಟ್ಟಾಕಿಲ್ಲ ನನ್ನ, ಹಿಂಗೆ ಇದನ್ನೇ ಮಾಡಬೇಕು ಅಂತ ಹೇಳ್ತಿದ್ರು, ಹೇಳೋರು ಅಷ್ಟೇ, ಇದನ್ನ ಮಾಡ್ಬೇಡ ಅದು ಮಾಡೋ ಅಂತ ಹೇಳೋ ತನಕ ಹೇಳೋರು. ಆಮೇಲೆ ಸೊ ಒಂದು ಸುಮ್ಮನೆ ಪೇರೆಂಟ್ಸ್ ಆಗಿ ಒಂದು ಗೈಡೆನ್ಸ್ ಅಂತ ಅಷ್ಟೇ ಕೊಡೋದಿರುತ್ತಲ್ವಾ, ಅಷ್ಟೇ ಮಾಡ್ತಾ ಇದ್ರು. ಅದಾದ್ಮೇಲೆ ನಿನ್ನ ಇಷ್ಟ, ನೀನೇನು ಮಾಡ್ತೀಯ ಮಾಡಪ್ಪ ಅಂತ ಸುಮ್ಮನೆ ಆಗ್ಬಿಡ್ತಿದ್ರು. ಅದೊಂದು ನಮ್ಮ ಅಪ್ಪ ನಮ್ಮಮ್ಮ ನಿಜವೂ. ಸೊ ಅಪ್ಪ ಅಮ್ಮನ ಸಪೋರ್ಟಿಂದ ಕೂಡ ನೀವು ಒಂದು ಈ ಸ್ಥಾನವನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಯಿತು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸೊ ಪ್ರತಿಯೊಬ್ಬ ಕಲಾವಿದ ಆಗಿರ್ಬೋದು ಅಥವಾ ಸಾಧಕ ಆಗಿರ್ಬೋದು, ಸೊ ಅವನಿಗೆ ಒಂದು ಮನೆಯವರ ಒಂದು ಸಪೋರ್ಟ್, ಒಂದು ಫೌಂಡೇಶನ್ ಇದ್ದ ಹಾಗೆ. ಸೊ ಆ ಸಪೋರ್ಟ್ ಇದ್ದರೆ ಅವ್ನು ಬೇಗ ಬೆಳಿಲಿಕ್ಕೆ ಸಾಧ್ಯ ಆಗಬಹುದು ಅವನ ಪ್ರಯತ್ನದ ಜೊತೆಗೆ. ಅಂದರೆ ನಮ್ಮದು ಅಂದರೆ ನೀವು ಹೇಳಿದ್ರಲ್ಲ ಹಂಗೆ, ಇನ್ನೂ ನಾನು ಸಾಧಕನೂ ಆಗಿಲ್ಲ, ಫುಲ್ ಫಾರ್ಮ್ ಕಲಾವಿದನೂ ಆಗಿಲ್ಲ, ಇನ್ನೂ ಆಗ್ತಾ ಇದ್ದೀನಿ. ಇಲ್ಲ ಸರ್, ಈಗ ಬೆಳೀತಾ ಹಾಗೆ ನೋಡ್ಲಿಕ್ಕೆ ಹೋದರೆ ಈಗ ಕಲೀಲಿಕ್ಕೆ ಅದಕ್ಕೆ ಅಂತ್ಯ ಅಂತಲೇ ಇರೋದಿಲ್ಲ, ಸಾಧನೆ ಮಾಡೋನಿಗೆ ಅಂತ್ಯ ಅಂತಲೇ ಇರೋದಿಲ್ಲ, ಯಾವುದಕ್ಕೂ ಅಂತ್ಯ ಅಂತ ಇರೋದಿಲ್ಲ. ಸೊ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಮಲ್ಲಿ ಇನ್ನೂ ಬರಲಿಲ್ಲ ಅನ್ನೋದು ನಿಮ್ಮ ಮಾತಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲ ಸರ್, ಇನ್ನಷ್ಟು ಅಚೀವ್ಮೆಂಟ್ ಮಾಡಬೇಕು ನೀವು. ಸೊ ಮಾಡ್ತೀರಾ, ಯಾಕಂದರೆ ಅಷ್ಟೊಂದು ಟ್ಯಾಲೆಂಟ್ ಇದೆ ನಿಮ್ಮ ಹತ್ರ. ಇನ್ನೊಂದು ಕೇಳಬೇಕು ಸರ್, ದೊಡ್ಡ ದೊಡ್ಡ ಡೈಲಾಗ್ಸನ್ನು ಹೇಳ್ತೀರಾ, ಕಂಟಿನ್ಯೂಸ್ ಆಗಿ ಹೇಳ್ತೀರಾ. ಸೊ ಸಿಂಗಲ್ ಟೇಕ್ ಸ್ಟಾರ್ ಅನ್ನೋ ಒಂದು ಬಿರುದು ಕೂಡ ನಿಮಗಿದೆ. ಹೇಗೆ ಸರ್ ಸಾಧ್ಯ ಇದು? ಆಮೇಲೆ ಇನ್ನೊಂದು ಸಿಂಗಲ್ ಟೇಕ್ ಅಂದರೆ ಅದು ಸಿಂಗಲ್ ಟೇಕಲ್ಲೇ ಮಾಡಲ್ಲ, ಸಿಂಗಲ್ ಟೇಕಲ್ಲೇ ಮಾಡಲ್ಲ, 2 ಶಾಟ್ ಇರ್ತದೆ. ಎಷ್ಟೇಗೆ ತಗೋತೀರಾ ಶೂಟಿಂಗ್ ಮಾಡೋವಾಗ? ಚೆನ್ನಾಗಿ ಬರೋ ತನಕ ತಗೋತೀರಾ ಅಂದರೆ ಅಂದಾಜು ಇಷ್ಟರವರೆಗೆ ಮ್ಯಾಕ್ಸಿಮಮ್ ಎಷ್ಟು ತೊಗೊಂಡಿದ್ದೀರಾ? 4 ಅಷ್ಟೇ. ಅಂದರೆ ಇಲ್ಲೇ ರಿಹರ್ಸಲ್ ಮಾಡ್ಕೊಂಡು ಹೋಗಿರ್ತೀವಲ್ಲ, ಒಂದು 4-5 ದಿನ ಒಂದು ರಿಹರ್ಸಲ್ ಮಾಡ್ಕೊಂಡು ಹೋಗಿರ್ತೀವಲ್ಲ, ಅದು ಪರ್ಫೆಕ್ಟಾಗಿ ಒಂದು 2 ದಿನ ಮುಂಚೆ ಅಲ್ಲಿ ಲೊಕೇಶನ್ಗೆ ಹೋಗ್ಬಿಟ್ಟು ಹಿಂಗೆ ಬರ್ಬೇಕು, ಕ್ಯಾಮ್ರಾ ವಿತ್ ಕ್ಯಾಮ್ರಾನೇ ಒಂದು ರಿಹರ್ಸಲ್ ಮಾಡ್ಕೊಬಿಡ್ತೀವಿ.